ಸಿನಿಮ್ಯಾಟಿಕ್ ವಿಡಿಯೋನ ಕೆಲವೊಂದು ಬಾರಿ ತೆಗಿಬೇಕು ಅಂತಂದ್ರೆ ಕೆಲವೊಂದು ಬಾರಿ ಸ್ಮೂತ್ ಮೂವ್ಮೆಂಟ್ಸ್ ಬೇಕಾಗುತ್ತೆ. ಈ ತರಹದ ಸ್ಮೂತ್ ಮೂವ್ಮೆಂಟ್ಸ್ಗಳು ಬೇಕು ಅಂತಂದ್ರೆ ಕೆಲವೊಂದು ಬಾರಿ ಗಿಂಬಲ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಗಿಂಬಲ್ನ ನಾವು ಬಿಲ್ಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್, ಪೇಲೋಡ್ ಕೆಪಾಸಿಟಿ, ಹಾಗೇನೆ ದುಡ್ಡು ಕೂಡ ನೋಡಿ ತಗೋಬೇಕು, ಅದ್ರ ಜೊತೆಗೆ ಫೀಚರ್ಸ್ ನೋಡಿ ಕೂಡ ತಗೋಬೇಕು. ಅಂತಹ ಒಂದು ಗಿಂಬಲ್ ಫಿಯೂಟೆಕ್ ಅವರ ಸ್ಕಾರ್ಪ್ 2. ಹಾಯ್ ಹಲೋ ನಮಸ್ತೆ, ನಾನ್ ನಿಮ್ಮ ದೇವಾಚಾರ್ಯ. ಇವತ್ತು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಬಗ್ಗೆ ಹೇಳ್ಕೊಡ್ತಕ್ಕಂತಹ ಕನ್ನಡದ ಚಾನಲ್ ಅಲ್ಲಿ ಈ ಫಿಯೂಟೆಕ್ ಅವರ ಸ್ಕಾರ್ಪ್ 2 ಗಿಂಬಲ್ ಬಗ್ಗೆ ನಾನ್ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರೈಸ್, ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್, ಸ್ಟೆಬಿಲೈಸೇಷನ್, AI ಫೀಚರ್ಸ್, ಈ ತರಹ ಒಂದಲ್ಲ ಎರಡಲ್ಲ ಬಹಳಷ್ಟು ಪಾಯಿಂಟ್ಸ್ ಗಳನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ನೀವೇನಾದ್ರೂ ಒಬ್ರು ವೆಡ್ಡಿಂಗ್ ಫಿಲ್ಮ್ ಮೇಕರ್ ಆಗಿದ್ರಾ ಅಥವಾ ಸೋಲೋ ಕಂಟೆಂಟ್ ಕ್ರಿಯೇಟರ್ ಆಗಿದ್ರ ಅಂದ್ರೆ ಈ ಗಿಂಬಲ್ ಒಂದು ಬೆಸ್ಟ್ ಚಾಯ್ಸ್ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತಿನ್ನ ನೀವಿನ್ನ ಈ ಚಾನಲ್ಗೆ ಹೊಸಬ್ರಾಗಿದ್ರಾ ಅಥವಾ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೋಲೋ ಫಿಲ್ಮ್ ಮೇಕಿಂಗ್ಗೆ ಒಂಥರ ಸೂಪರ್ ವೆಪನ್ ತರ ಇರ್ತಕ್ಕಂತಹ ಈ ಮೋಟರೈಸ್ಡ್ 3 ಆಕ್ಸಿಸ್ ಸ್ಕಾರ್ಪ್ 2 ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬಾಡಿ ಡಿಸೈನ್ ಬಗ್ಗೆ. ಈ ಬಾಡಿ ಡಿಸೈನ್ ಅನ್ನ ಸಿಂಥೆಟಿಕ್ ಮ್ಯಾಕ್ರೋ ಮಾಲಿಕ್ಯುಲರ್ ರೆಸಿನ್ ಇಂದ ಮಾಡಿದ್ದಾರೆ. ಹಾಗೇನೆ ಅಲ್ಯೂಮಿನಿಯಂ ಅಲಾಯಿಂದ ಮಾಡೋದ್ರಿಂದ ನಿಮಗೆ ಬಾಡಿ ವೇಟ್ ತುಂಬಾನೇ ಕಮ್ಮಿ ಸಿಗುತ್ತೆ. ತುಂಬಾನೇ ಲೈಟ್ ವೇಟ್ ನಿಮ್ ಗಿಂಬಲ್ ಇರೋದ್ರಿಂದ ನೀವು ಲಾಂಗರ್ ಅವರ್ಸ್ ಕ್ಯಾರಿ ಮಾಡೋದಕ್ಕಾಗ್ಲಿ, ಲಾಂಗರ್ ಅವರ್ಸ್ ಆಪರೇಟ್ ಮಾಡೋದಕ್ಕಾಗ್ಲಿ ನಿಮ್ಗೆ ಕೈ ನೋವು ಬರೋದಿಲ್ಲ. ಇದು ಕೇವಲ 1070 ಗ್ರಾಮ್ಸ್ ವೇಟ್ ಅನ್ನು ಹೊಂದಿದ್ರು ಕೂಡ ನಿಮ್ಗೆ 2.5 kg ಅಷ್ಟು ಪೇಲೋಡ್ ಅನ್ನ ಹ್ಯಾಂಡಲ್ ಮಾಡುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಕಾನ್ Z6 III 85 1.2s ಅಥವಾ ಸೋನಿ A7 IV 85 1.4 ಅಥವಾ ಟ್ಯಾಮ್ರಾನ್ 2875 ಇದಿಷ್ಟು ಪೇಲೋಡ್ ಅನ್ನ ವಿತೌಟ್ ಹೆಸಿಟೇಷನ್ ನೀಟಾಗಿ ಹ್ಯಾಂಡಲ್ ಮಾಡುತ್ತೆ. ಇದರ ಜೊತೆಗೆ ನಿಮಗೆ ಸ್ಮೂತ್ ಫುಟೇಜ್ ಕೂಡ ಕೊಡುತ್ತೆ. ಇನ್ನ ಈ ಸ್ಕಾರ್ಪ್ 2 ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 2500 mAh ಇರ್ತಕ್ಕಂತಹ ಇನ್ ಬಿಲ್ಟ್ ಬ್ಯಾಟ್ರಿ ನಿಮಗೆ 13 ಅವರ್ಸ್ ತನಕ ಟೈಮ್ ಕೊಡುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾನು ಈ ಪ್ರೀ ವೆಡ್ಡಿಂಗ್ ಅಲ್ಲಿ 6:30 ಇಂದ ಹಿಡಿದು 3:30 ತನಕ ಕೂಡ ವಿಡಿಯೋಸ್ ಅನ್ನ ಶೂಟ್ ಮಾಡಿದ್ರು ಕೂಡ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 20 to 25% ಇನ್ನ ಬ್ಯಾಟ್ರಿ ಇತ್ತು. ಆದ್ರೆ ಈ ಸ್ಕಾರ್ಪ್ 2 ನ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಏನಾದ್ರೂ 18 ವ್ಯಾಟ್ ಕೆಳಗಡೆ ಇರ್ತಕ್ಕಂತಹ ಪವರ್ ಬ್ಯಾಂಕ್ ಇತ್ತು ಅಂದ್ರೆ ಪವರ್ ಬ್ಯಾಂಕ್ ಇಂದನೂ ಕೂಡ ನೀವು ಇದನ್ನ ಚಾರ್ಜ್ ಮಾಡಬಹುದಾಗಿದೆ. ಈವನ್ 3:30 ಆದ್ಮೇಲೆ ನಾವು ಬ್ರೇಕ್ ತಗೊಂಡು ಲಂಚ್ಗೆ ನಾನು ಅವಾಗ ನನ್ನ ಪವರ್ ಬ್ಯಾಂಕ್ ಇಂದ ಚಾರ್ಜ್ ಮಾಡ್ತಾ ಸುಮಾರು ಒಂದು 45% ತನಕ ಚಾರ್ಜ್ ಮಾಡಿದೆ. ಫಿಯೂಟೆಕ್ ಹೇಳೋ ಪ್ರಕಾರ ನಿಮಗೆ 1.5 ಅವರ್ಸ್ ಅಲ್ಲಿ 0 to 100% ಚಾರ್ಜ್ ಆಗುತ್ತೆ ಅಂತ. 1.5 ಅಥವಾ 1.25 ಅವರ್ ಅಲ್ಲಿ ನಿಮಗೆ ಚಾರ್ಜ್ ಆಗಿಬಿಟ್ಟು ಅಪ್ ಟು 8-9 ಅವರ್ಸ್ ತನಕ ಪ್ರಾಕ್ಟಿಕಲಿ ನಿಮಗೆ ಈ ಗಿಂಬಲ್ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಹಾಗೇನೆ ಇದರಲ್ಲಿ ಇರ್ತಕ್ಕಂತಹ ಈ OLED 1.3 ಇಂಚ್ ಟಚ್ ಸ್ಕ್ರೀನ್ ನಿಜವಾಗ್ಲೂ ತುಂಬಾನೇ ಸ್ಮೂತ್ ಅಂತ ಹೇಳ್ಬೋದು. ಇವನ್ ನಾನು ಬಹಳಷ್ಟು ಗಿಂಬಲ್ಸ್ ಗಳನ್ನ ಯೂಸ್ ಮಾಡಿದೀನಿ, ಬೇರೆ ಬ್ರ್ಯಾಂಡ್ ಗಳನ್ನ. ಈ OLED ಟಚ್ ಸ್ಕ್ರೀನ್ ನಿಜವಾಗ್ಲೂ ತುಂಬಾನೇ ಸಾಫ್ಟ್ ಆಗಿದೆ, ತುಂಬಾನೇ ಆಪರೇಟ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಅಂತ ಅನ್ಸುತ್ತೆ. ಈ OLED ಟಚ್ ಸ್ಕ್ರೀನ್ ಹೆಲ್ಪ್ ಇಂದ ಹಿಡಿದು ನೀವು ಯಾವುದೇ ರೀತಿಯ ಆಪ್ ಸಹ ಇಲ್ದಲೇ ಕಂಟ್ರೋಲ್ ಮಾಡಬಹುದು. ಬಹಳಷ್ಟು ಫೀಚರ್ಸ್ ಗಳನ್ನ ಇಲ್ಲೇ ಆಪರೇಟ್ ಮಾಡಬಹುದಾಗಿದೆ. ಇದರ ಜೊತೆಗಿರ್ತಕ್ಕಂತಹ ನಾಬ್ ತುಂಬಾನೇ ಸಾಫ್ಟ್ ಅಂಡ್ ಸ್ಟರ್ಡಿ ಫೀಲ್ ಆಗುತ್ತೆ. ಹಾಗೆ ನಿಮಗೆ ಕೊಟ್ಟಿರ್ತಕ್ಕಂತಹ ಮೋಡ್ ಬಟನ್ ಆಗಿರ್ಬೋದು, ರೆಕಾರ್ಡ್ ಬಟನ್ ಆಗಿರ್ಬೋದು, ಅಥವಾ F1 F2 ನಿಮಗೆ ಕಸ್ಟಮೈಸಬಲ್ ಕಂಟ್ರೋಲ್ ಬಟನ್ ಆಗಿರ್ಬೋದು, ಅಥವಾ FPV ಮೋಡ್ಗೆ ಸ್ವಿಚ್ ಆಗೋದಕ್ಕೆ ಡೈರೆಕ್ಟ್ ಒಂದು ಬಟನ್. ಹಾಗೆ ನಿಮಗೆ ನಾಬ್ ಆಪರೇಷನ್ಗೆ ಕೂಡ ಅಥವಾ ನಾಬ್ ಫಂಕ್ಷನ್ ನ ಸ್ವಿಚ್ ಆಗೋದಕ್ಕೆ ಕೊಟ್ಟಿರ್ತಕ್ಕಂತಹ ಬಟನ್ ಆಗಿರ್ಬೋದು, ಅಥವಾ ನೀವೇನಾದ್ರೂ A ಪಾಯಿಂಟ್ B ಪಾಯಿಂಟ್ ನ ಸೆಲೆಕ್ಟ್ ಮಾಡಿಕೊಂಡು A ಪಾಯಿಂಟ್ ಇಂದ B ಪಾಯಿಂಟ್ಗೆ ವಿತೌಟ್ ಎನಿ ಆಪರೇಷನ್ ಆಟೋಮೆಟಿಕ್ ಆಗಿ ಮೂವ್ ಮಾಡತಕ್ಕಂತಹ ಫೀಚರ್ ನ ಈ ಸ್ಕಾರ್ಪ್ 2 ಹೊಂದಿದೆ. ಇನ್ನು ಎಲ್ಲಾ ಗಿಂಬಲ್ಸ್ ನಿಮಗೆ ಇದರಲ್ಲೂ ಕೂಡ ನಿಮಗೆ 5 ರೀತಿಯಾದಂತಹ ಫಾಲೋ ಮೋಡ್ಗಳು ಸಿಗುತ್ತೆ. PF ಪ್ಯಾನ್ ಫಾಲೋ ಮೋಡ್ ಆಗಿರ್ಬೋದು, ಅಥವಾ PTF ಪ್ಯಾನ್ ಟಿಲ್ಟ್ ಫಾಲೋ ಮೋಡ್ ಆಗಿರ್ಬೋದು, FPV ಮೋಡ್ ಅಥವಾ ಲಾಕ್ ಮೋಡ್, ಅಥವಾ FFW ಅಂತ ಹೇಳಿದ್ರೆ ಫ್ಲಾಶ್ ಫಾಲೋ ಮೋಡ್. ನೀವೇನಾದ್ರು ತುಂಬಾ ಡೈನಾಮಿಕ್ ಮೂವ್ಮೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ತೀರಾ ಅಂತ ಹೇಳಿದ್ರೆ ಈ FFW ಮೋಡ್ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನ ಇನ್ಬಿಲ್ಟ್ ಆಗಿ ಕೊಟ್ಟಿರ್ತಕ್ಕಂತಹ ಈ ಇಂಟಿಗ್ರೇಟೆಡ್ ಅಂಡರ್ಸ್ಲಂಗ್ ಹ್ಯಾಂಡಲ್ ಸೋಲೋ ಫಿಲ್ಮ್ ಮೇಕಿಂಗ್ ಒಂಥರ ವೆಪನ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ತುಂಬಾನೇ ಲೋ ಶಾಟ್ ಗಳನ್ನ ತೆಗಿತೀರಾ ಅಂತಂದ್ರೆ ಈ ಬ್ರೀಫ್ ಕೇಸ್ ಹ್ಯಾಂಡಲ್ ಇನ್ಬಿಲ್ಟ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಲೋ ಆಂಗಲ್ ಶಾಟ್ಸ್ ತೊಗೊಳೋದಕ್ಕೆ ಈ ಹ್ಯಾಂಡಲ್ ಬಹಳ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ನೀವೇನಾದ್ರೂ ಹಾರಿಜಾಂಟಲ್ ಇಂದ ವರ್ಟಿಕಲ್ ಆಗಿ ಶಿಫ್ಟ್ ಮಾಡ್ತಾ ಅಂತ ಹೇಳಿದ್ರೆ ರ್ಯಾಪಿಡ್ ಆಗಿ ನೀವು ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ಪ್ರಾಕ್ಟಿಕಲಿ ಒಂದು 20 ಸೆಕೆಂಡ್ಸ್ ಬೇಕು. ನಿಮಗೆ ಎಲ್ ಕ್ಲಾಂಪ್ ನ ತೆಗೆದ್ಬಿಟ್ಟು ನಿಮ್ಗೆ ಅಸೆಲ್ ಮಾಡೋದಕ್ಕೆ 20 ಸೆಕೆಂಡ್ಸ್ ಸಾಕಾಗುತ್ತೆ. ಅಥವಾ ಇನ್ನ ನಿಮ್ಗೆ ರ್ಯಾಪಿಡ್ ಆಗಿ ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂತಹ ಪೋರ್ಟ್ರೇಟ್ ಮೋಡನ್ನ ಆನ್ ಮಾಡಿದ್ರೆ ನಿಮಗೆ 1 ಸೆಕೆಂಡ್ ಅಲ್ಲಿ ನಿಮಗೆ ಪೋರ್ಟ್ರೇಟ್ ಮೋಡಿಗೆ ಹೋಗುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದು ಅಫ್ಕೋರ್ಸ್ ನಿಮಗೆ ಇಂಟಿಗ್ರೇಟೆಡ್ ಆಗಿ ತುಂಬಾನೇ ರ್ಯಾಪಿಡ್ ಆಗಿ ಸ್ವಿಚ್ ಮಾಡಲಿಕ್ಕೆ ಒಂದು 20 ಸೆಕೆಂಡ್ಸ್ ಅಲ್ಲಿ ನೀವು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೋಬಹುದು. ಮೊದಲೇ ಹೇಳಿದ ಹಾಗೆ ಈ ಸ್ಕಾರ್ಪ್ 2 ನ ಪೇಲೋಡ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ 2.5 kg. 2.5 kg ಅಂತ ಹೇಳಿದ್ರೆ ಉದಾಹರಣೆ ಈ ಶಾರ್ಟ್ ಅಲ್ಲಿ ನೀವು ನೋಡ್ತಾ ಇರಬಹುದು. ನಿಕಾನ್ Z6 III ನಲ್ಲಿ ನಾನು 85mm 1.2s ಹಾಕ್ಬಿಟ್ಟು ತೆಗೆದಿದ್ದೆ. ನಿಕಾನ್ Z6 III ವೇಟ್ 760 ಗ್ರಾಮ್ಸ್. ಹಾಗೆ ನಿಕಾನ್ 85mm 1.2 ವೇಟ್ 1160 ಗ್ರಾಮ್ಸ್.
ನೋಡ್ತಾ ಇದ್ರಲ್ಲ, ಈ ಫುಟೇಜ್ ನಿಕಾನ್ Z6 ನಲ್ಲಿ ಹಾಗೆಯೇ 85 1.2 ನಲ್ಲಿ ಸ್ಕಾರ್ಪ್ 2 ನಲ್ಲಿ ನಾನು ಬ್ಯಾಲೆನ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪೇಲೋಡ್ ಅನ್ನ ಹ್ಯಾಂಡಲ್ ಮಾಡೋದಲ್ಲದೆ ನಿಮಗೆ ಸ್ಮೂತ್ ಫುಟೇಜ್ ಅನ್ನ ಕೊಡುತ್ತೆ. ಈ ಸ್ಮೂತ್ ಮೋಷನ್ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ಜಿಟರ್ ಇಲ್ಲ, ಯಾವುದೇ ರೀತಿ ಪೋಸ್ಟ್ ಸ್ಟೆಬಿಲೈಸೇಷನ್ ನಾನು ಅಪ್ಲೈ ಮಾಡಿಲ್ಲ. ಸೊ ಒಂದು ಲೆಕ್ಕದಲ್ಲಿ ಈ 2.5 kg ಪೇಲೋಡ್ ಅನ್ನೋದು ನಿಜವಾಗ್ಲೂ ಒನ್ ಆಫ್ ದಿ ಮೋಸ್ಟ್ ಯುನಿಕ್ ಫೀಚರ್ ಫಾರ್ ದಿ ಗಿಂಬಲ್ ಅಂತ ಹೇಳ್ಬೋದು. ಇನ್ನ ಈ ಆಪರೇಷನ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೊದಲೇ ಹೇಳಿದಾಗೆ ನಿಮಗೆ OLED ಟಚ್ ಸ್ಕ್ರೀನ್ ಇದೆ, ಹಾಗೇನೆ ನಾಬ್ ಇದೆ. ನಿಮಗೆ ರೆಕಾರ್ಡಿಂಗ್ ಆನ್ ಮತ್ತೆ ಆಫ್ ಮಾಡೋದನ್ನ ನಿಮಗೆ ಗಿಂಬಲ್ ಅಲ್ಲೇ ನಿಮಗೆ ಗ್ರಿಪ್ ಪಕ್ಕದಲ್ಲೇ ಕೊಟ್ಟಿರೋದ್ರಿಂದ ನೀವು ಬ್ಲೂಟೂತ್ ಕಂಟ್ರೋಲ್ ಅಲ್ಲಿ ಅಥವಾ ಆಪ್ ಕಂಟ್ರೋಲ್ ಅಲ್ಲಿ ನಿಮ್ಮ ಕಂಪ್ಯಾಟಿಬಲ್ ಕ್ಯಾಮ್ರಾಗಳನ್ನ ಇಲ್ಲೇ ಕಂಟ್ರೋಲ್ ಮಾಡಬಹುದಾಗಿದೆ. ಇವನ್ ನೀವು ಫೋಟೋಸ್ಗಳನ್ನು ಕೂಡ ನೀವು ಇದರಲ್ಲಿ ತೆಗಿಬಹುದಾಗಿದೆ, ಹಾಗೇನೆ ವಿಡಿಯೋಸ್ ಸ್ಟಾರ್ಟ್ ಮತ್ತೆ ಸ್ಟಾಪ್ ಕೂಡ ಮಾಡಬಹುದಾಗಿದೆ. ಇಂಟ್ಯೂಟಿವ್ ಆಪರೇಷನ್ ಅಂತ ಬಂದಾಗ ಇವನ್ ಕೆಲವೊಂದು ಬಾರಿ ಆಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾನೊಬ್ಬ ಸೋಲೋ ಫಿಲ್ಮ್ ಮೇಕರ್ ಹಾಗೆ ಸೋಲೋ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದ್ರೆ, ನಾನು ಈ ಗಿಂಬಲ್ನ ಇಲ್ಲಿಟ್ಬಿಟ್ಟು ಇವನ್ ನನ್ನ ಮೊಬೈಲಲ್ಲಿ ಕೂಡ ನಾನು ಆಪರೇಟ್ ಮಾಡಬಹುದಾಗಿದೆ. ಅಂತ ಹೇಳಿದ್ರೆ ಈ ಫಿಯೂಟೆಕ್ ಅವರ ಫಿಯೂ ಸ್ಕಾರ್ಪ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ನೀವು ಬ್ಲೂಟೂತ್ ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡಿಕೊಂಡು ಫಿಯೂ ಸ್ಕಾರ್ಪ್ ಆಪ್ ಅನ್ನ ಓಪನ್ ಮಾಡಿಬಿಟ್ಟು ಕನೆಕ್ಟ್ ಕೊಟ್ರಿ ಅಂತ ಹೇಳಿದ್ರೆ, ನಿಮ್ ಗಿಂಬಲ್ ಆನ್ ಆಗಿತ್ತು, ಬ್ಯಾಲೆನ್ಸ್ ಆಗಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಫಸ್ಟ್ ಟೈಮ್ ಕನೆಕ್ಟ್ ಆಗುತ್ತೆ. ಇವನ್ ನೀವು ಇದು ಫರ್ದರ್ ಆಗಿ ಆಟೋ ಕನೆಕ್ಟ್ ಮಾಡಿದ್ರೆ ಎವ್ರಿ ಟೈಮ್ ನಿಮ್ ಫೋನ್ ಪಕ್ಕದಲ್ಲಿದ್ದು ಆಪ್ ಓಪನ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ಇದರಿಂದ ನೀವು ವೆಲ್ಕಮ್ ಸ್ಕ್ರೀನ್ ಅಲ್ಲಿ ನೋಡ್ತಕ್ಕಂತಹ ಎಲ್ಲ ಆಪರೇಷನ್ ಗಳನ್ನ ಮಾಡಬಹುದಾಗಿದೆ. ಇವನ್ ನೀವು ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಗಿಂಬಲ್ ಮೂವ್ಮೆಂಟ್ ಗಳನ್ನ ಕಂಟ್ರೋಲ್ ಮಾಡಬಹುದಾಗಿದೆ. ಇದರ ಜೊತೆಗೆ ನೀವು ನಿಮ್ಮ ಈ ಆಪ್ ಅಲ್ಲಿ ಸ್ಕಿಲ್ ಅಂತ ಒಂದು ಸೆಕ್ಷನ್ ಇದೆ. ಸಪೋಸ್ ನೀವೇನಾದ್ರು ಒಬ್ರು ಬಿಗಿನರ್ ಆಗಿದ್ರ, ಈ ಗಿಂಬಲ್ ತಗೊಂಡು ಆಪರೇಟ್ ಮಾಡೋದು ಹೇಗೆ, ಬ್ಯಾಲೆನ್ಸ್ ಮಾಡೋದು ಹೇಗೆ, ಸ್ಟೇಬಲ್ ಆಗಿ ನೀವು ಫುಟೇಜ್ ಮಾಡಬೇಕು ಅಂದ್ರೆ ಯಾವ ರೀತಿ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈ ಆಪ್ ಅಲ್ಲಿ ಸ್ಕಿಲ್ ಓಪನ್ ಮಾಡ್ಬಿಟ್ಟು ನಿಮ್ಮ ಗಿಂಬಲ್ ಸೆಲೆಕ್ಷನ್ ಮಾಡಿದ್ರೆ ಇಲ್ಲಿ ಫಿಯೂ ಸ್ಕಾರ್ಪ್ 2 ಅಂತ ಇದೆ, ಓಪನ್ ಮಾಡಿದ್ರೆ ನಿಮಗೆ ಟ್ಯುಟೋರಿಯಲ್ಸ್, ಯೂಸರ್ ಮ್ಯಾನ್ಯುಯಲ್ ಅಥವಾ ಫ್ರೀಕ್ವೆನ್ಸಿ ಆಸ್ಕ್ಡ್ ಕ್ವೆಶ್ಚನ್ ಅಥವಾ ಕ್ಯಾಮ್ರಾ ಕಂಪ್ಯಾಟಿಬಿಲಿಟಿ ಲಿಸ್ಟ್ ಇದೆಲ್ಲ ಕೂಡ ಸಿಗುತ್ತೆ. ಇವನ್ ನೀವು ನೋಡಬಹುದು ನಿಮಗೆ ಅನ್ಬಾಕ್ಸ್ ಮಾಡೋದು ಹೇಗೆ, ನಿಮಗೆ ಆಪರೇಟ್ ಮಾಡೋದು ಹೇಗೆ, ಬಟನ್ ಆಪರೇಷನ್ ಹೇಗೆ, ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಮ್ರಾ ಹಾರಿಜಾಂಟಲ್ ಇನ್ಸ್ಟಾಲೇಷನ್, ಕ್ಯಾಮ್ರಾ ವರ್ಟಿಕಲ್ ಇನ್ಸ್ಟಾಲೇಷನ್, ಕ್ವಿಕ್ ಅಸೆಂಬ್ಲಿ, ಸ್ಟ್ರಕ್ಚರ್ ಡಿಸೆಂಬ್ಲಿ, ಗಿಂಬಲ್ ಬ್ಯಾಲೆನ್ಸಿಂಗ್. ಸೊ ನಿಮಗೆ ಈ ರೀತಿಯಾದಂತಹ ಎಲ್ಲ ಟ್ಯುಟೋರಿಯಲ್ಸ್ಗಳು ನಿಮಗೆ ನಿಮ್ಮ ಮೊಬೈಲಲ್ಲೇ ಸಿಗುತ್ತೆ. ಇನ್ನು ಈ ಆ್ಯಪಲ್ಲಾಗಲಿ ಅಥವಾ ಈ ಟಚ್ ಸ್ಕ್ರೀನ್ಲಾಗಲಿ ನಾನು ನೋಡಿದಂತಹ ಒಂದು ಮೋಸ್ಟ್ ಯುನಿಕ್ ಫೀಚರ್ ಅಂತ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಟಿಲ್ಟ್ ಎಷ್ಟು ಅಡ್ಜಸ್ಟ್ ಮಾಡಿದ್ದೀರಾ ಅಥವಾ ಪ್ಯಾನ್ ಎಷ್ಟು ಅಡ್ಜಸ್ಟ್ ಮಾಡಿದಿರಾ ಅಥವಾ ರೋಲ್ ಅಡ್ಜಸ್ಟ್ ಮಾಡಿದಿರಾ, ನಿಜವಾಗ್ಲೂ ಕೂಡ ಯಾವುದೇ ಮೋಟ್ರಿಗೆ ತುಂಬಾ ಏನಂತಾರೆ ಪ್ರೆಷರ್ ಬೀಳ್ದೇ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರ ಅಂತ ಗೊತ್ತಾಗಬೇಕು ಅಂದರೆ ನೀವು ಅದನ್ನು ಓಪನ್ ಮಾಡಿದ್ರೆ ಟಿಲ್ಟ್ನ ನೀವೇನಾದರೂ ಲೆಫ್ಟ್ಗೆ ಅಥವಾ ರೈಟ್ಗೆ ಅಥವಾ ನಿಮಗೆ ಫಾರ್ವರ್ಡ್ ಅಥವಾ ರಿವರ್ಸ್ ಆಗಿ ಅಡ್ಜಸ್ಟ್ ಮಾಡಬೇಕು, ಎಷ್ಟು ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನ ಇದರಲ್ಲಿ ತೋರಿಸುತ್ತೆ. ಇದರಿಂದ ನೀವು ಮೋಟಾರ್ಸ್ಗಳಿಗೆ ತುಂಬಾ ಹೆವಿ ಲೋಡ್ನ ಹಾಕ್ದೇ ನಿಮ್ಮ ಮೋಟಾರ್ಸ್ಗಳು ಸೇಫ್ ಆಗೋದಕ್ಕೆ ಒಂದು ಒಳ್ಳೆ ಫೀಚರ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಇನ್ನು ಈ ಗಿಂಬಲ್ನ ಮೋಸ್ಟ್ ಯುನಿಕ್ ಫೀಚರ್ ಅಂತ ಹೇಳಿದ್ರೆ ಸ್ಮಾರ್ಟ್ AI ಟ್ರ್ಯಾಕಿಂಗ್. ಈ ಸ್ಮಾರ್ಟ್ AI ಟ್ರ್ಯಾಕಿಂಗ್, ಈ ಬ್ಲೂ ಕಲರ್ ಏನು ಟ್ರ್ಯಾಕಿಂಗ್ ಡಿವೈಸ್ ನೋಡ್ತಾ ಇದ್ರಲ್ಲ, ಸೊ ಇದರಲ್ಲಿ ಇನ್ ಬಿಲ್ಟ್ AI ಟ್ರ್ಯಾಕಿಂಗ್ ಚಿಪ್ ಅನ್ನ ಅಳವಡಿಸಿದ್ದಾರೆ. ಸೊ ಈ AI ಟ್ರ್ಯಾಕಿಂಗ್ ಫೀಚರ್ ಹೇಗಪ್ಪ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕ್ಯಾಮ್ರಾವನ್ನ ಈ ಗಿಂಬಲ್ ಅಲ್ಲಿ ಹಾಕಿ ಸ್ಟೇಬಲ್ ಆಗಿ ಬ್ಯಾಲೆನ್ಸ್ ಆದ್ಮೇಲೆ ನೀವು ಈ ಗೆಸ್ಚರ್ಗಳನ್ನ ಆಪರೇಟ್ ಮಾಡೋದ್ರ ಮೂಲಕ ಟ್ರ್ಯಾಕ್ ಮಾಡಬಹುದಾಗಿದೆ. ಈ ತರಹ ಓಕೆ ಅಥವಾ ಸೂಪರ್ ಅಂತಕ್ಕಂತಹ ಸಿಂಬಲ್ನ ನೀವು ಇದ್ರ ಮುಂದೆ ತೋರಿಸಿದ್ರಿ ಅಂತಂದ್ರೆ, ರೆಡ್ ಲೈಟ್ ಇರ್ತಕ್ಕಂತಹ ಈ AI ಟ್ರ್ಯಾಕಿಂಗ್ ಗ್ರೀನ್ ಲೈಟ್ ಬಂದಾಗ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದೆ ಅಂತ. ಸಪೋಸ್ ನೀವು ಸುಮಾರು 3 ರಿಂದ 5 ಮೀಟರ್ ತನಕ ನೀವು ಯಾವುದೇ ಆ್ಯಂಗಲಲ್ಲಿ ಮೂವ್ ಆದರೂ ಕೂಡ ನಿಮ್ಮನ್ನ ಈಸಿಯಾಗಿ ಟ್ರ್ಯಾಕ್ ಮಾಡುತ್ತೆ. ಈವನ್ ಸಮ್ಟೈಮ್ಸ್ ನಿಮ್ಮ ಫೇಸ್ ಕಾಣದೇ ಇದ್ರೂ ಕೂಡ ನಿಮ್ಮ ಫುಲ್ ಬಾಡಿಯನ್ನು ನೋಡ್ಬಿಟ್ಟು ಇದು ಟ್ರ್ಯಾಕ್ ಮಾಡುತ್ತೆ. ಈ ಟ್ರ್ಯಾಕಿಂಗ್ ಫೀಚರ್ಸ್ ನಿಜವಾಗ್ಲೂ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೀಚರ್ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಫೀಚರ್ ಇದೆ. ನೀವೇನಾದರೂ ಫೋಟೋಗಳನ್ನ ತೆಗಿಬೇಕು ಅಂದ್ರೂ ಕೂಡ ನೀವು ಪಾಮ್ ಅನ್ನ ಸ್ಪ್ರೆಡ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀವೇನಾದರೂ ಫೋಟೋ ಮಾಡಲಿ ಇತ್ತು ಅಂತಂದ್ರೆ ಫೋಟೋವನ್ನು ಕೂಡ ತೆಗೆಯುತ್ತೆ. ಈವನ್ ನೀವೇನಾದರೂ ಸೆಂಟ್ರ್ ಫ್ರೇಮಲ್ಲಿ ಇದ್ದೀರಾ, ಬೇಡ ನನಗೆ ನಾನು ಸ್ವಲ್ಪ ಸೈಡಿಗೆ ಫೀಚರ್ಗೆ ಹೋಗ್ಬಿಟ್ಟು ನೀವು ಈ ಥರ ಎಲ್ ಶೇಪ್ಡು ನಿಮಗೆ ಈ ಥರ ಗೆಸ್ಚರ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ಈ ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ. ಆಗ ನೀವು ಫ್ರೇಮಿಂಗನ್ನು ಚೇಂಜ್ ಮಾಡಿಕೊಂಡು ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಜಾಗವನ್ನು ಬಿಟ್ಕೊಂಡು ನೀವು ಮತ್ತೆ ಇನ್ನೊಂದ್ಸಲ ನೀವು ಈ ತರಹ ಎಲ್ ಶೇಪ್ ಗೆಸ್ಚರ್ ಕೊಟ್ಟಿರಿ ಅಂತ ಹೇಳಿದ್ರೆ, ನಿಮ್ಮನ್ನು ಲೆಫ್ಟ್ ಸೈಡಲ್ಲಿ ಕೊಟ್ಟರೆ ಲೆಫ್ಟ್ ಸೈಡಲ್ಲಿ ಟ್ರ್ಯಾಕ್ ಮಾಡುತ್ತೆ ಅಥವಾ ರೈಟ್ ಸೈಡಲ್ಲಿ ಕೊಟ್ಟರೆ ರೈಟ್ ಸೈಡಲ್ಲಿ ಟ್ರ್ಯಾಕ್ ಮಾಡುತ್ತೆ. ಇದು ಕೆಲವೊಂದು ಬಾರಿ ನಾವೇನಾದರೂ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಅಥವಾ ನಾವೇನಾದ್ರು ಬೋರ್ಡ್ ತೋರಿಸ್ಕೊಂಡು ಹೇಳ್ಬೇಕಾದ್ರೆ ಅಥವಾ ನಾವೇನಾದ್ರು ಇನ್ನು ನಮ್ಮ ಬಲಭಾಗದಲ್ಲಿ ಏನಾದರೂ ಒಂದು ಪ್ರಾಪರ್ಟಿ ತೋರಿಸ್ಬೇಕು ಅಥವಾ ಒಂದು ಮಾಡೆಲ್ ಬಗ್ಗೆ ಹೇಳ್ತಾ ಇದ್ದೀವಿ ಅಥವಾ ಒಂದು ಮಾಡೆಲ್ ಫೋಟೋಶೂಟ್ ಬಗ್ಗೆ ಹೇಳ್ತಾ ಇದ್ದೀವಿ ಅಥವಾ ಒಂದು ಕಾರ್ ರಿವ್ಯೂ ಮಾಡ್ತಾ ಇರ್ಬೇಕಾದ್ರೆ ಕಾರ್ ಬಗ್ಗೆ ಹೇಳ್ತಾ ಇದೀವಿ ಅಂತ ಹೇಳಿದಾಗ ಈ ಫೀಚರ್ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸಪೋಸ್ ನೀವು ಸ್ಟಾರ್ಟ್ ಮಾಡೋದಕ್ಕೆ ಈ ಥರ ಸಿಂಬಲ್ ತೋರಿಸ್ತೀರಾ, ಹಾಗೆಯೇ ಈವನ್ ಸ್ಟಾಪ್ ಮಾಡೋದಕ್ಕೂ ಕೂಡ ಈ ಸಿಂಬಲ್ ತೋರಿಸ್ಬೋದು. ಅದರ ಜೊತೆಗೆ ನೀವು ಈ ರೀತಿಯಾದಂತಹ ಸಿಂಬಲನ್ನು ತೋರಿಸಿದಾಗಲೂ ಕೂಡ ನಿಮಗೆ ಟ್ರ್ಯಾಕಿಂಗ್ ಸ್ಟಾಪ್ ಆಗುತ್ತೆ.
ಈ AI ಟ್ರ್ಯಾಕಿಂಗ್ ಫೀಚರ್ಸ್ ನನಗಂತೂ ಭಾಳಷ್ಟು ಉಪಯೋಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ನಾವೇನಾದರೂ ಬ್ರೈಡ್ ಅಥವಾ ಗ್ರೂಮನ್ನು ಸೆಂಟ್ರಲ್ನಲ್ಲಿ ಇಟ್ಬಿಟ್ಟು ನಾವು ಅವ್ರನ್ನ ಸೆಂಟರ್ ಶಾರ್ಟಲ್ಲಿ ಆರ್ಬಿಟ್ ಏನಾದ್ರು ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಸಮ್ಟೈಮ್ಸ್ ಲೆಫ್ಟಿಗೆ ಟರ್ನ್ ಆಗುತ್ತೆ ಅಥವಾ ರೈಟಿಗೆ ಟರ್ನ್ ಆಗುತ್ತೆ. ಬಟ್ ಈ AI ಫೀಚರ್ ಇರೋದ್ರಿಂದ ಸಬ್ಜೆಕ್ಟ್ ಸೆಂಟ್ರಲ್ ಇರೋದಲ್ಲದೇ ನಾವು ಈಸಿಯಾಗಿ ಫ್ರೇಮ್ ಮಾಡ್ಬೋದಾಗಿದೆ. ಈ AI ಟ್ರ್ಯಾಕಿಂಗ್ ಅನ್ನೋದು ಈ ಗಿಂಬಲ್ನ ಒಂದು ಒಳ್ಳೆ ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಇನ್ನು ಈ ಗಿಂಬಲ್ನ ಮೋಸ್ಟ್ ಅಡ್ವಾಂಟೇಜ್ ಕೆಲವೊಂದು ಫೀಚರ್ಸ್ಗಳನ್ನ ಹೇಳ್ತೀನಿ. ನಾನು ಒಬ್ಬ ಸೋಲೋ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದ್ರೆ ನಾನು ಈ ಗಿಂಬಲ್ ರಿವ್ಯೂ ಮಾಡ್ತೀನಿ, ಕ್ಯಾಮ್ರಾ ರಿವ್ಯೂ ಮಾಡ್ತೀನಿ, ಒಬ್ಬನೇ ಶೂಟ್ ಮಾಡಬೇಕಾಗತ್ತೆ. ನೀವು ಈ ವಿಡಿಯೋದ ಇಂಟ್ರೋನಲ್ಲಿ ನೋಡಿದ್ರಿ. ಸೊ ನನ್ನ ಎಷ್ಟು ಚೆನ್ನಾಗಿ ಟ್ರ್ಯಾಕ್ ಮಾಡ್ತಾ ಇತ್ತು ಅಂತ ಅಂದ್ಬಿಟ್ಟು ಆ ಫೀಚರ್ನ ಜೊತೆಗೆ ಇನ್ನೂ ಒಂದೆರಡು ಫೀಚರ್ಸ್ಗಳಿದೆ ಅಂತ ಹೇಳಿದ್ರೆ A ಮತ್ತು B ಅಂತ 2 ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಇದನ್ನು ಗಿಂಬಲ್ ಮೇಲೆ ಬೇಕಾದ್ರೆ ಸೆಟ್ ಮಾಡ್ಕೋಬೋದು ಅಥವಾ ಆ್ಯಪಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ಅಥವಾ ನೀವೇನಾದ್ರು ಟ್ರ್ಯಾಕಿಂಗ್ ವಿಡಿಯೋ ಫೀಚರ್ನ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮಲ್ಟಿಪಲ್ ಪಾಯಿಂಟ್ಸಲ್ಲಿ ನಿಮಗೆ ಪಾಯಿಂಟ್ A, ಪಾಯಿಂಟ್ B ಮತ್ತು ಪಾಯಿಂಟ್ C ನೀವು ಯಾವ ಡೈರೆಕ್ಷನಲ್ಲಿ ಬೇಕಿದ್ರೂ ಕೂಡ ನೀವು ಇದನ್ನು ಸೆಟ್ ಮಾಡಿಕೊಂಡು ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಪಾಯಿಂಟ್ Aನಲ್ಲಿ ಪಾಯಿಂಟ್ Bಗೆ ಎಷ್ಟು ಸಮಯ ಬೇಕಾಗುತ್ತೆ, ಎಷ್ಟೊತ್ತು ಪಾಯಿಂಟ್ Bನಲ್ಲಿ ಇರಬೇಕು, ಪಾಯಿಂಟ್ Bಯಿಂದ ಪಾಯಿಂಟ್ Cಗೆ ಎಷ್ಟೊತ್ತು ಟ್ರಾವೆಲ್ ಮಾಡಬೇಕು, ಹಾಗೆಯೇ ಪಾಯಿಂಟ್ Cನಲ್ಲಿ ಎಷ್ಟೊತ್ತು ಇರಬೇಕು ಅನ್ನೋದನ್ನು ನೀವು ಈಸಿಯಾಗಿ ಟ್ರ್ಯಾಕ್ ಮಾಡಿಕೊಂಡು ಒಳ್ಳೆ ಫಿಲ್ಮ್ ಮೇಕಿಂಗ್ ಅಥವಾ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಬೋದಾಗಿದೆ. ಈ ಥರದ ಮೋಸ್ಟ್ ಯುನಿಕ್ ಫೀಚರ್ಸ್ ಇರ್ತಕ್ಕಂತಹ ಈ ಗಿಂಬಲ್ನ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಸಪೋಸ್ ನಿಮಗೆ ಈ ಟ್ರೈಪಾಡ್ ಮೌಂಟನ್ನು ತೆಗೆದಾದ್ಮೇಲೆ ನನಗೆ ಗಿಂಬಲ್ ತುಂಬಾ ಲೈಟ್ ವೆಯ್ಟ್ ಆಗುತ್ತೆ, ಹಾಗೆಯೇ ಹ್ಯಾಂಡಲ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇದ್ರ ಜೊತೆಗೆ ಸಪೋಸ್ ನಾನಾದರೂ ಪ್ಲೇಸ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಆ ಕಷ್ಟ ಥರ ಇರಬಾರ್ದು ಅನ್ನೋದಕ್ಕೋಸ್ಕರ ಇನ್ನೊಂದು ಫೀಚರ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿರ್ತಕ್ಕಂತಹ ಈ ಸ್ಕಾರ್ಪಿಯನ್ 2 ಟೇಲ್ ತರಹ ಕೊಟ್ಟಿರೋದ್ರಿಂದ ನೀವು ಇದನ್ನು ಈಸಿಯಾಗಿ ಈ ತರಹ ಇಡ್ಬೋದು. ಸೊ ಇದಿಷ್ಟು ಫೀಚರ್ಸ್ಗಳಿರ್ತಕ್ಕಂತಹ AI ಟ್ರ್ಯಾಕಿಂಗ್ ಇರ್ತಕ್ಕಂತಹ ಒಳ್ಳೆ ಸ್ಟೇಬಲ್ ಕೊಡ್ತಕ್ಕಂತಹ ಪೇಲೋ 2.5 kg ಹ್ಯಾಂಡಲ್ ಮಾಡ್ತಕ್ಕಂಥ ಈ ಗಿಂಬಲ್ನ ಬೆಲೆ 33,490 ರೂಪೀಸ್. 33,500 ರೂಪಾಯಿಗೆ ಈ AI ಟ್ರ್ಯಾಕಿಂಗ್ ಇರ್ತಕ್ಕಂತಹ ಫೀಚರ್ಸ್ ಇಷ್ಟೆಲ್ಲ ಸ್ಟೇಬಲ್ ಫುಟೇಜನ್ನು ಕೊಡ್ತಕ್ಕಂತಹ ಈ ಗಿಂಬಲ್ ನಿಜವಾಗ್ಲೂ ವರ್ತ್ ಅಂತ ನಾನು ಹೇಳ್ತೀನಿ. ಈವನ್ ಈ 2.5 kg ಪೇಲೋಡ್ ಆಗಿರ್ಬೋದು ಅಥವಾ ಈ AI ಸ್ಮಾರ್ಟ್ ಟ್ರ್ಯಾಕಿಂಗ್ ಆಗಿರ್ಬೋದು ಈ ಗಿಂಬಲ್ ಪಕ್ಕಾ ಪೈಸಾ ವಸೂಲ್ ಅಂತ ಹೇಳ್ಬೋದು. ಇದರ ಜೊತೆಗೆ ಬಹಳಷ್ಟು ಜನಕ್ಕಿರುತ್ತೆ ವಾರಂಟಿ ಬಗ್ಗೆ, ಗ್ಯಾರಂಟಿ ಬಗ್ಗೆ ಏನ್ ಖಾತರಿ ಅಂತ. ಅಫ್ಕೋರ್ಸ್ ನೀವೇನಾದ್ರೂ ಈ ಗಿಂಬಲ್ ಅನ್ನ ಅಫಿಷಿಯಲ್ ಡಿಸ್ಟ್ರಿಬ್ಯೂಟರ್ಸ್ ಅಮೆಜಾನ್ ಅಥವಾ ನಿಕಿತಾ ಡಿಸ್ಟ್ರಿಬ್ಯೂಟರ್ಸ್ ಇಂದ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 2 years ನಿಮಗೆ ವಾರಂಟಿ ಸಿಗುತ್ತೆ. ಸಪೋಸ್ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಅಫ್ಕೋರ್ಸ್ ನಿಮಗೆ ಆ ಡ್ಯಾಮೇಜ್ ಎಷ್ಟಾಗಿರುತ್ತೆ, ಆ ಪಾರ್ಟ್ಗೆ ಎಷ್ಟಾಗಿರುತ್ತೆ ಅಷ್ಟನ್ನ ದುಡ್ಡು ತಗೊಂಡು ಸರ್ವಿಸ್ ಮಾಡಿ ಕೊಡ್ತಾರೆ. ಹಾಗೇನೆ ಸಪೋಸ್ ಇನ್ ಕೇಸ್ ಸರ್ವಿಸ್ ಆಗಲಿಲ್ಲ, ಸಪೋಸ್ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಅದು ರಿಪೇರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ರೀಪ್ಲೇಸ್ಮೆಂಟ್ ಕೂಡ ಕೊಡ್ತಾರೆ. ಸೊ ನೀವು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ ಲಿಂಕನ್ನು ನೀವು ಫಾಲೋ ಮಾಡಿಕೊಂಡು ಅದರಲ್ಲಿ ಬೈ ಕೂಡ ಮಾಡ್ಬೋದು. ಸೊ ಇದಿಷ್ಟು ಫಿಯು ಟೆಕ್ ಅವರ ಸ್ಕಾರ್ಪ್ 2 ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಜವಾಗ್ಲೂ ಸ್ಟೇಬಲ್ ಫುಟೇಜ್ ಸಿಗುತ್ತೆ, ಚೆನ್ನಾಗಿ ಹ್ಯಾಂಡ್ಲ್ ಮಾಡುತ್ತೆ, ಈವನ್ ಕ್ಯಾರಿಂಗ್ ಕೂಡ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ 1 kg ಅಷ್ಟೇ ನಿಮಗೆ ವೆಯ್ಟ್ ಇರೋದ್ರಿಂದ ನಿಮಗೆ ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಸೊ ಹೇಗನ್ನಿಸ್ತು ಈ ಫಿಯು ಟೆಕ್ ಸ್ಕಾರ್ಪ್ 2ನ ಇಂಪ್ರೆಷನ್ಸ್, ಹಾಗೆಯೇ ಟ್ರ್ಯಾಕಿಂಗ್ ಫೀಚರ್ಸ್, ಹಾಗೆಯೇ ಪೇಲೋಡ್ ಕೆಪಾಸಿಟಿ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.